ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಹಾಗಾಗಿ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿದೆ. ಇವತ್ತು ಮ್ಯಾಥ್ಸ್ ಇತ್ತು. ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ಎಲ್ಲರೂ ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೇಳ್ಪಟ್ಟಂಗೆ ಈಸಿ ಕೊಟ್ಟಿದ್ರು ಅಂತ ಹೇಳಿದ್ರು ಮಕ್ಕಳೆಲ್ಲ. ಸೊ ಇಲ್ಲಿದೆ ಕೀ ಆನ್ಸರ್ಸ್. ಇದು ಕನ್ನಡ ವರ್ಷನ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಮ್ ಅವ್ರು ಕೂಡ ರೆಫರ್ ಮಾಡ್ಕೋಬೋದು. ಸೊ ನಂಬರ್ಸ್ ಆಗಿರೋದ್ರಿಂದ ಏನೂ ಕನ್ಫ್ಯೂಷನ್ ಆಗಲ್ಲ ನಿಮಗೆ. ಸೊ ರೆಫರ್ ಮಾಡ್ಕೊಳ್ಳಿ. ಯಾವುದು ಸರಿ ಮಾಡಿದ್ದೀರಾ, ಯಾವ್ದು ತಪ್ಪು ಮಾಡಿದ್ದೀರಾ, ಯಾವುದು ಎಲ್ಲಿ ಯಾವ ಸ್ಟೆಪ್ ಮಿಸ್ಟೇಕ್ ಮಾಡಿದ್ದೀರಾ ರೆಫರ್ ಮಾಡಿಕೊಂಡು ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಬಂದಿತ್ತು. ಸೊ ಅದೇ ರೀತಿ ಫೈನಲ್ ಎಕ್ಸಾಮಲ್ಲೂ ಕೂಡ ನಿಮಗೆ ರಿಪೀಟೆಡ್ ಕ್ವಶನ್ಸೇ ಕೊಡ್ತಾ ಇರ್ತಾರೆ. ಆದ್ದರಿಂದ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸ್ ಅಂತಂದರೆ ಕಷ್ಟ ಅಂತ ಅಂದ್ಕೋಬಾರ್ದು. ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಔಟ್ ಆಫ್ ಔಟನ್ನೇ ಸ್ಕೋರ್ ಮಾಡ್ಬೋದು. ಆ ರೀತಿ ಇತ್ತು ಪೇಪರ್. ಇವತ್ತು ಔಟ್ ಆಫ್ ಔಟ್ ಸ್ಕೋರಿಂಗ್ ಪೇಪರ್ ಆಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ಸೊ ನಿಮಗೆ ಹೆಂಗಿತ್ತು? ನಿಮಗೆ ಟಫ್ ಇತ್ತಾ ಅಥವಾ ನೀವು ಪಾಸ್ ಆಗ್ತೀರಾ, ಈಸಿ ಇತ್ತಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಆನ್ಸರ್ಸ್ನ ಒಂದ್ಸಲಿ ಕ್ರಾಸ್ ಚೆಕ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಸೊ ಅದರಿಂದ ಅವರು ಕೂಡ ಆನ್ಸರ್ಸ್ನ ರೆಫರ್ ಮಾಡ್ಕೋತಾರೆ. ಆ್ಯಂಡ್ ನಿಮಗೆ ಯಾವುದಾದ್ರೂ ಸ್ಟಡಿ ಮೆಟೀರಿಯಲ್ ಅಥವಾ ಏನಾದರೂ 10th ರಿಲೇಟೆಡ್ ಅವಶ್ಯಕತೆ ಇದೆ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ದಟ್ ನಾನು ಕೈಲಾದಂತಹ ಹೆಲ್ಪ್ ನಿಮಗೆ ಮಾಡ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು. ಸೊ ಸ್ಟೇ ಟ್ಯೂನ್ಡ್ ವಿತ್ ಅವರ್ ಚಾನಲ್. ಸೊ ನಿಮಗೆಲ್ಲ ರೀತಿಯಾದಂತಹ ಸ್ಟಡಿ ಮೆಟೀರಿಯಲ್ಸ್ ಏನಿರ್ಬೋದು ಅಥವಾ ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ಸ್ ಏನಿರ್ಬೋದು ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಕ್ಕಳೇ. ಸೊ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡ್ತಾನೆ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮಗೆ ನಾಳೆ ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದೆ. ಯಾರ್ಯಾರಿಗೆಲ್ಲ ಯಾವ್ದಾವ್ದು ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ರೆಫರ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಇಂಗ್ಲೀಷ್ ಇರುತ್ತೆ, ಕೆಲವ್ರಿಗೆ ಕನ್ನಡ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿದ್ದೀರಾ ಅಲ್ಲ, ಎಲ್ಲರೂ ಆನ್ಸರ್ಸ್ ಕರೆಕ್ಟಾಗಿ ಬರ್ತಿದ್ದೀರಾ. ಆ್ಯಂಡ್ ಎಲ್ಲಿ ಯಾವ ಸ್ಟೆಪ್ ಮಿಸ್ಟೇಕ್ ಮಾಡ್ಕೊಂಡಿರಾ ನೋಡ್ಕೊಳ್ಳಿ. ಮತ್ತು ಆ ಮಿಸ್ಟೇಕ್ಸ್ ನೀವು ಮಾಡ್ಕೋಬಾರ್ದು. ಯಾಕಂತಂದರೆ ಇದೇ ಕ್ವಶನ್ಸ್ ರಿಪೀಟ್ ಆಗ್ಬೋದು ಫೈನಲ್ ಎಕ್ಸಾಮಲ್ಲೂ ಕೂಡ. ನಿಮಗೆ ಗೊತ್ತಿರೋ ಹಾಗೆ ಗೊತ್ತಾಗಿರುತ್ತೆ ನಿಮಗೆ ಯಾವ ಥರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಕ್ಸಾಮಲ್ಲಿ ಅಂತ. ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಗ್ರಾಫ್ ಆಗಿರ್ಬೋದು. ಸೊ ಗ್ರಾಫ್ ಒಂಚೂರು ನಿಮಗೆ ಕನ್ಫ್ಯೂಷನ್ಸ್ ಆಗಿರುತ್ತೆ, ಬಟ್ ಬರೆಯೋರು ಟ್ರೈ ಮಾಡಿರ್ತೀರ ನೀವು.
ಆ್ಯಂಡ್ ಇನ್ನೂ ಹೆಚ್ಚು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.